ಅವ್ರು ಯಾವ ಹೀರೋಗಳ ನನಗ ಖುಷಿ ಅದ, ನಟನೆ ಮಾಡೋರ ಮೇಲೆ ನನಗೂ ಖುಷಿ ಅದ, ಅವ್ರವ್ರ ಟ್ಯಾಲೆಂಟ್ ಅವ್ರವ್ರ ಕ್ಷೇತ್ರದೊಳಗೆ ಬೆಳೆದಾರ ಖುಷಿ ಅದ, ಇಲ್ಲನ್ನಲ್ಲ. ಅವ್ರೆಲ್ಲಾ ರಮ್ಮಿ ಆಡ್ರಿ ಅಂತ ನಿಂತಾರಲ್ಲ ಅದಕ್ಕೆ ನನಗೆ ದುಃಖ. ಅವರೆಲ್ಲ ಡ್ರೀಮ್ 11 ಆಡ್ರಿ ಅಂತ ನಿಂತಾರಲ್ಲ ಅದಕ್ಕೆ ನನಗೆ ದುಃಖ. ಅವರೆಲ್ಲ ಮೈ 11 ಸರ್ಕಲ್ ಆಡ್ರಿ ಅಂತ ನಿಂತಾರಲ್ಲ ಅದಕ್ಕೆ ನನಗೆ ದುಃಖ ಅದ. ಯೂಟ್ಯೂಬ್ ಒಳಗ ಪ್ರವಚನ ಕೇಳಬೇಕು ಅಂತ ಓಪನ್ ಮಾಡಿದ್ರೆ ಅಡ್ವರ್ಟೈಸ್ ಏನ್ ಬರುತ್ತೆ ಗೊತ್ತೇನ್ ನಿಮಗ್? ರಮ್ಮಿ ಆಡ್ರಿ 5 ಲಕ್ಷ ಗೆಲ್ರಿ ಅಂತ ಅಡ್ವರ್ಟೈಸ್ ಬರಾಕತ್ತದ. ಮತ್ತೆ ಎಲ್ಲಿ ಬಡ್ಕೋಬೇಕು ನಾವು? ಸ್ವಾಮಿಗಳು ಹೇಳ್ರಿ ನೋಡಿ, ಎಲ್ಲಿ ಬಡ್ಕೋಬೇಕು ನಾವು? ನೀವೇನು ಹೀರೋಗಳಂತ ಟ್ಯಾಟೋ ಹಾಕಿಸ್ಕೊಂಡಿರಲ್ಲ, ಅವರೇ ಬರಾಕತ್ತಾರಲ್ಲ 5 ಸೆಕೆಂಡ್ 10 ಸೆಕೆಂಡ್ ಬಂದು ರಮ್ಮಿ ಆಡಿ 5 ಲಕ್ಷ ಗೆಲ್ರಿ, 5 ಲಕ್ಷ ಗೆಲ್ರಿ ಎಲ್ಲ ಮನಿ ಮುಚ್ಚ್ರಿ ಮಠ ಮುಚ್ಚ್ರಿ ಅಂತ ಹೇಳ್ತಾರ ಅವ್ರು ಇಂಡೈರೆಕ್ಟ್ ಆಗಿ. ಇದನ್ನ ಹೇಳಿದ ಮ್ಯಾಗ ನಮ್ಮ ಪ್ರವಚನ ಓಪನ್ ಆಗ್ತಾವ ಅಂತಂದ್ರ ಎಲ್ಲಿ ಬಂದು ನಾವು ನಿಂತೀವಿ ಒಂದು ಕ್ಷಣ ಯೋಚನೆ ಮಾಡಿರಲ್ಲ. ದಯವಿಟ್ಟು ಏನ್ ಈ ಸೆಲೆಬ್ರಿಟಿಗಳು ಹೀರೋಗಳು ಅಂತ ಏನ್ ಅದಾರಲ್ಲ ಅವರನ್ನ ರೋಲ್ ಮಾಡಲ್ ಆಗಿ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಆ ಮನುಷ್ಯ ನಮಗೇನ್ ಹೇಳಿ ಕೊಡ್ತಾನ ನಿಜ ಜೀವನದೊಳಗೆ ಅನ್ನೋದು ಬಹಳ ಮುಖ್ಯ ಆಗ್ತದ.